ಬಾಲಿವುಡ್ನ ಕ್ಲಾಸಿಕ್ ಸಿನಿಮಾಗಳಲ್ಲಿ ಧಡಕನ್ಗೆ ಒಂದು ವಿಶೇಷ ಸ್ಥಾನ ಇದೆ. 2000ರಲ್ಲಿ ಬಂದ ಈ ಸಿನಿಮಾ ಕೇವಲ ಒಂದು ಲವ್ ಸ್ಟೋರಿ ಅಲ್ಲ. ಇದು ಪ್ರೀತಿ, ಕೊಟ್ಟ ಮಾತು ಮತ್ತೆ ವಿಧಿ ಇವುಗಳ ನಡುವಿನ ಒಂದು ದೊಡ್ಡ ಸಂಘರ್ಷದ ಕಥೆ. ಬನ್ನಿ, ಈ ಕಥೆಯ ಹೃದಯ ಬಡಿತವನ್ನ ಒಟ್ಟಿಗೆ ಅರ್ಥ ಮಾಡಿಕೊಳ್ಳೋಣ. ತುಮ್ ದಿಲ್ ಕಿ ಧಡಕನ್ ಮೇ ರಹತೆ ಹೋ. ಅಬ್ಬಾ, ಈ ಒಂದು ಸಾಲು ಕೇಳಿದ್ರೆ ಸಾಕು, ಇಡೀ ಸಿನಿಮಾನೇ ಕಣ್ಮುಂದೆ ಬರುತ್ತಲ್ವಾ? ಇದು ಸುಮ್ನೆ ಒಂದು ಹಾಡಿನ ಸಾಲಲ್ಲ. ಪ್ರೀತಿ ಅನ್ನೋದು ನಮ್ಮ ಉಸಿರು, ನಮ್ಮ ಹೃದಯ ಬಡಿತದಲ್ಲೇ ಬೆರೆತು ಹೋಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದ್ದ ಹಾಗೆ. ಆದ್ರೆ ಎಲ್ಲ ಪ್ರೇಮ ಕಥೆಯಲ್ಲೂ ಒಂದು ಟ್ವಿಸ್ಟ್ ಇರ್ಬೇಕಲ್ವಾ? ಇಲ್ಲಿನೂ ಹಾಗೇನೆ, ಒಂದು ಹೃದಯ, ಆದ್ರೆ ಅದಕ್ಕೆ ಹಕ್ಕುದಾರರು ಇಬ್ರು. ಆಗ ಏನಾಗ್ಬೋದು? ಅದು ಇಲ್ಲಿಂದಾನೇ ಶುರುವಾಗೋದು ಕಥೆಯ ಅಸಲಿ ಸಂಘರ್ಷ, ಒಂದು ಇಮೋಷನಲ್ ಲವ್ ಟ್ರಯಾಂಗಲ್. ಸೊ ಕಥೆಯ ಮೊದಲ ಚಾಪ್ಟರ್ ಒಂದು ಅಪೂರ್ಣ ಪ್ರೇಮ ಕಥೆ. ಇಲ್ಲಿ ಪ್ರೀತಿಯ ಜ್ವಾಲೆ ಇದೆ, ಜೊತೆಗೆ ಅಸಹಾಯಕತೆಯ ನೋವು ಇದೆ. ಈ ಪ್ರೇಮಕಥೆಯ ಪಾತ್ರಗಳೇ ವಿಚಿತ್ರ ನೋಡಿ. ಒಂದ್ ಕಡೆ ದೇವ್, ಬಡವ, ಆದ್ರೆ ಪ್ರೀತಿ ಮಾತ್ರ ಹುಚ್ಚು, ಸ್ವಲ್ಪ ಸಿಡುಕು ಜಾಸ್ತಿ. ಇನ್ನೊಂದು ಕಡೆ ಅಂಜಲಿ, ಶ್ರೀಮಂತ ಮನೆತನದ ಹುಡುಗಿ, ಕುಟುಂಬದ ಗೌರವಕ್ಕೆ ಕಟ್ಟುಬಿದ್ದವಳು, ಪ್ರೀತಿ ಮತ್ತು ಕರ್ತವ್ಯದ ಮಧ್ಯೆ ಸಿಕ್ಕಾಕೊಂಡಿದ್ದಾಳೆ. ಇಲ್ಲಿ ನೋಡಿ, ಕಥೆಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅಂಜಲಿಯ ತಂದೆ ನೇರವಾಗಿ ದೇವ್ನ ಔಕಾತ್ ಅಂದ್ರೆ ಯೋಗ್ಯತೆಯನ್ನೇ ಪ್ರಶ್ನೆ ಮಾಡ್ತಾರೆ. ಅವನ ಬಡತನವೇ ಅವರಿಗೆ ದೊಡ್ಡ ಸಮಸ್ಯೆ. ನೀನು ನನ್ನ ಮಗಳಿಗೆ ಲಾಯಕಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳ್ಬಿಡ್ತಾರೆ. ಈ ಒಂದು ಮಾತು ಅವರಿಬ್ಬರ ಪ್ರೀತಿಯನ್ನಷ್ಟೇ ಇಲ್ಲ, ದೇವ್ನ ಸ್ವಾಭಿಮಾನವನ್ನೇ ಕೆಣಕುತ್ತೆ. ಸೊ ಈಗ ಶುರುವಾಗೋದು ಅಸಲಿ ಆಟ. ಹೃದಯ ವರ್ಸಸ್ ಕರ್ತವ್ಯ. ಪ್ರೀತಿ ಗೆಲ್ಲುತ್ತಾ ಅಥವಾ ಅನಿವಾರ್ಯತೆ ಗೆಲ್ಲುತ್ತಾ? ನೋಡೋಣ. ಅಂಜಲಿಯ ಈ ಮಾತ್ ಕೇಳಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಅವಳು ದೇವ್ಗೆ ಹೇಳ್ತಾಳೆ, ನನ್ನ ಜೀವನದಲ್ಲಿ ನೀನು ಬರೋಕು ಮುಂಚೆನೇ ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ಇದು ಅವಳ ಪ್ರೀತಿಯ ಸೋಲಲ್ಲ, ಬದಲಿಗೆ ಒಬ್ಬ ಮಗಳಾಗಿ ಅವಳು ತನ್ನ ಕರ್ತವ್ಯದ ಭಾರವನ್ನ ಹೇಗೆ ಹೊತ್ತಿದ್ದಾಳೆ ಅನ್ನೋದರ ಧ್ವನಿ. ಅಂಡ್ ಕಥೆಗೆ ಎಂಟ್ರಿಯಾಗುತ್ತೆ ಮೂರನೇ ಪ್ರಮುಖ ಪಾತ್ರ. ಅವರೇ ರಾಮ್, ಅಂಜಲಿಯ ತಂದೆ ಆಯ್ಕೆ ಮಾಡಿದ ಹುಡುಗ. ತುಂಬಾ ಉದಾತ್ತ, ತಾಳ್ಮೆ, ಗೌರವ ಎಲ್ಲವನ್ನೂ ಮೈಗೂಡಿಸ್ಕೊಂಡಿರುವ ವ್ಯಕ್ತಿ. ಇವರ ಎಂಟ್ರಿಯಿಂದ ಇಡೀ ಲವ್ ಟ್ರಯಾಂಗಲ್ನ ಗೇಮೇ ಚೇಂಜ್ ಆಗುತ್ತೆ. ಇತ್ತ ದೇವ್ನ ಸ್ಥಿತಿ ಏನಾಗುತ್ತೆ? ಅವನ ಹೃದಯ ಓಡ್ದು ಹೋಗುತ್ತೆ. ಆಗ ಅವನ ಬಾಯಿಂದ ಬರೋ ಮಾತು ಪ್ರೀತಿಯದ್ದಲ್ಲ, ಅದು ಸೇಡಿನ ಪ್ರತಿಜ್ಞೆ. ನಾನು ನಿನ್ನನ್ನ ಮರೆಯೋದೂ ಆಗಲ್ಲ, ನೀನು ನನ್ನನ್ನ ಮರೆಯಕ್ಕೆ ನಾನೂ ಬಿಡಲ್ಲ. ನೋಡಿ, ಇಲ್ಲಿಂದ ಅವನ ಪ್ರೀತಿ ಒಂದು ರೀತಿಯ ಗೀಳಾಗಿ, ಅಬ್ಸೆಷನ್ ಆಗಿ ಬದಲಾಗುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ನಿಜವಾದ ಪ್ರೀತಿಯಂದ್ರೆ ಏನು? ಅದು ಹೇಗೆ ಗೆಲ್ಲುತ್ತೆ? ಪ್ರೀತಿನೇ ಇಲ್ದೇ ಶುರುವಾದ ಅಂಜಲಿ ಮತ್ತು ರಾಮ್ನ ಮದುವೆ ನಿಧಾನವಾಗಿ ತಾಳ್ಮೆ ಮತ್ತು ಗೌರವ ಅನ್ನೋ ಅಡಿಪಾಯದ ಮೇಲೆ ಹೇಗೆ ಒಂದು ಸುಂದರ ಬಂಧವಾಗಿ ಬದಲಾಗತ್ತೆ ಅಂತ ನೋಡೋಣ ಬನ್ನಿ. ಅವರ ಸಂಬಂಧ ಬೆಳೋದೇ ಒಂದು ಸುಂದರ ಪಯಣ. 4 ಸ್ಟೇಜ್ಗಳಲ್ಲಿ ಇದನ್ನ ನೋಡಬಹುದು. ಮೊದಲು ಇಬ್ಬರು ಅಪರಿಚಿತರು. ಆಮೇಲೆ ರಾಮ್ ಸ್ನೇಹದ ಕೈ ಚಾಚ್ತಾನೆ. ನಂತರ ನಿಧಾನವಾಗಿ ನಂಬಿಕೆ ಹುಟ್ಟುತ್ತೆ. ಕೊನೆಗೆ ಅಂಜಲಿಯ ಮನಸ್ಸಲ್ಲಿ ಅವನ ಮೇಲಿನ ಗೌರವವೇ ಪ್ರೀತಿಯಾಗಿ ಅರಳುತ್ತೆ. ಇದೇ ನೋಡಿ ತಾಳ್ಮೆಗೆ ಸಿಕ್ಕ ಜಯ. ರಾಮ್ನ ಕ್ಯಾರೆಕ್ಟರ್ನ ಮುಖ್ಯ ಫಿಲಾಸಫಿ ಅಂದ್ರೆ ಇದೆ, ದ್ವೇಷವನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲೋಕೆ ಸಾಧ್ಯ. ಈ ಒಂದು ನಂಬಿಕೆ ಅವನ ಪಾತ್ರಕ್ಕೆ ಅದೆಂಥ ಶಕ್ತಿ ಕೊಡುತ್ತೆ ಅಂದ್ರೆ ಕೊನೆಗೆ ಸೇಡಿನ ಅಗ್ನಿಯಲ್ಲಿ ಬೇಯ್ತಿದ್ದ ದೇವನ ಮನಸ್ಸನ್ನು ಬದಲಾಯಿಸ್ಬಿಡುತ್ತೆ. ಸರಿ, ಎಲ್ಲವೂ ಹಳೆಗೆ ಬಂತು, ಲೈಫ್ ಸೆಟಲ್ ಆಯ್ತು ಅಂತ ಅಂದ್ಕೊಳ್ಳುವಾಗ್ಲೇ ಟ್ವಿಸ್ಟ್. ಹಳೆ ಕಥೆ ಮತ್ತೆ ವಾಪಸ್ ಬರುತ್ತೆ. ಆದ್ರೆ ಈ ಸಾರಿ ಅದು ಪ್ರೀತಿಯಾಗಿಯಲ್ಲ, ಸೇಡು ತೀರಿಸ್ಕೊಳ್ಳೋಕ್ಕೆ. ಸರಿಯಾಗಿ 3 ವರ್ಷಗಳ ನಂತರ ಅಂಜಲಿ ಮತ್ತೆ ರಾಮ್ ಒಂದು ಸುಂದರ ಜೀವನ ನಡೆಸುತ್ತಿರುತ್ತಾರೆ. ಆಗ ದೇವ್ ವಾಪಸ್ ಬರ್ತಾನೆ. ಆದರೆ ಅವನು ಹಳೆಯ ದೇವ್ ಅಲ್ಲ. 500 ಕೋಟಿ ರೂಪಾಯಿ, ಹೌದು, ಇದು ಬರೀ ದುಡ್ಡಲ್ಲ, ಇದು ದೇವ್ನ ಹೊಸ ಪವರ್. ಅವತ್ತು ಅವಮಾನದಿಂದ ತಲೆದಗ್ಗಿಸಿದ್ದ ಅದೇ ಹುಡುಗ ಇವತ್ತು ದೊಡ್ಡ ಉದ್ಯಮಿಯಾಗಿ ಎಲ್ಲರನ್ನೂ ಆಟ ಆಡಿಸಬಲ್ಲ ಶಕ್ತಿವಂತನಾಗಿ ವಾಪಸ್ ಬಂದಿದ್ದಾನೆ. ತನ್ನ ಈ ದುಡ್ಡನ್ನೇ ದೇವೊಂದು ವೆಪನ್ ರೀತಿ ಬಳಸ್ತಾನೆ. ಒಂದೊಂದಾಗೆ ರಾಮ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನೇ ಮುಗಿಸ್ಬಿಡ್ತಾನೆ. ಅವ್ರ ಮನೆನ ಹರಾಜಿನಲ್ಲಿ ಕೊಂಡುಕೊಳ್ತಾನೆ. ಒಟ್ಟಿನಲ್ಲಿ ರಾಮ್ ಮತ್ತು ಅಂಜಲಿಯನ್ನ ಬೀದಿಗೆ ತಂದು ನಿಲ್ಲಿಸ್ತಾನೆ. ಇದೆಲ್ಲದರ ಹಿಂದಿರೋ ಒಂದೇ ಒಂದು ಉದ್ದೇಶ, ಅಂಜಲಿಯನ್ನ ಮತ್ತೆ ಪಡಿಬೇಕು. ಸೊ ಕಥೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಅಂತಿಮ ನಿರ್ಧಾರದ ಸಮಯ. ಅಂಜಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತಾಳೆ? ತನ್ನ ಮೊದಲ ಪ್ರೀತಿಯನ್ನ ಅಥವಾ ತನ್ನ ಪತಿಯ ಗೌರವವನ್ನ? ಇಲ್ಲಿ ಪ್ರೀತಿ, ತ್ಯಾಗ, ವಿಧಿ ಈ ಎಲ್ಲದರ ನಿಜವಾದ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ದೇವ್ನ ಸೇಡಿನ ಆಟಕ್ಕೆ ಅಂಜಲಿ ಕೊಡುವ ಉತ್ತರ ಅದೊಂದು ಬಾಂಬಿದ್ದ ಹಾಗೆ.
ಅವಳು ಹೇಳ್ತಾಳೆ, ನಾನು ತಾಯಿ ಆಗ್ತಿದ್ದೀನಿ. ಅಷ್ಟೇ. ಈ ಒಂದು ಮಾತು ಸಾಕು, ದ್ವೇಷದ ಇಡೀ ಆಟವೇ ತಲೆ ಕೆಳಗಾಗುತ್ತೆ. ಇಂಥ ಸಿಚುವೇಶನ್ನಲ್ಲಿ ರಾಮ್ನ ರಿಯಾಕ್ಷನ್ ನೋಡಿ. ಅವನು ದೇವ್ ಮೇಲೆ ಕೋಪ ಮಾಡ್ಕೊಳ್ಳೋ ಬದಲು ಅವನಿಗೆ ಹೇಳ್ತಾನೆ, ನೀನು ಪ್ರೀತಿ ಮಾಡಿದ್ದೀಯಾ, ಏನೋ ಅಪರಾಧ ಮಾಡಿಲ್ಲ. ಅವನ ಈ ಒಂದು ಮಾತು ದೇವ್ನ ಮನಸ್ಸಿನಲ್ಲಿದ್ದ ಸೇಡಿನ ಬೆಂಕಿಯನ್ನೇ ಆರಿಸ್ಬಿಡುತ್ತೆ. ರಾಮ್ನ ಈ ದೊಡ್ಡ ಗುಣವನ್ನು ನೋಡಿದ ದೇವ್ಗೆ ಜ್ಞಾನೋದಯ ಆಗತ್ತೆ. ತಾನು ಇಷ್ಟು ದಿನ ಮಾಡಿದ್ದು ಪ್ರೀತಿಯಲ್ಲ, ಅದು ಕೇವಲ ಅಂಜಲಿಯನ್ನ ಪಡೀಬೇಕು ಅನ್ನೋ ಹಠ, ಒಂದು ಗೀಳು ಅಂತ ಅವನಿಗೆ ಅರ್ಥವಾಗತ್ತೆ. ನಿಜವಾದ ಪ್ರೀತಿ ಅಂದ್ರೆ ತ್ಯಾಗ ಮಾಡೋದು, ಸೇಡು ತೀರ್ಸ್ಕೊಳ್ಳೋದಲ್ಲ ಅಂತ ಕೊನೆಗೂ ಅವನು ತಿಳ್ಕೊಳ್ತಾನೆ. ಅಂದ್ರೆ ಈ ಸಿನಿಮಾ ನಮಗೆ 2 ಥರದ ಪ್ರೀತಿಯನ್ನ ತೋರಿಸುತ್ತೆ. ಒಂದು, ದೇವನ ಪ್ರೀತಿ ಅಂದ್ರೆ ಪಡೆಬೇಕು, ಸಿಡು ತೀರಿಸ್ಕೊಳ್ಬೇಕು ಅನ್ನೋ ಹಠ. ಇನ್ನೊಂದು, ರಾಮನ ಪ್ರೀತಿ ಅಂದ್ರೆ ತ್ಯಾಗ ಮಾಡೋದು, ಕ್ಷಮಿಸೋದು. ಕೊನೆಗೆ ನಮ್ಮ ಮನಸ್ಸಲ್ಲಿ ಉಳಿಯೋ ಒಂದೇ ಪ್ರಶ್ನೆ: ಪ್ರೀತಿನೇ ನಮ್ಮ ಹಣೆಬರಹವನ್ನ ಬರೆಯುತ್ತಾ ಅಥವಾ ನಮ್ಮ ಹಣೆಬರಹದಲ್ಲೇ ಪ್ರೀತಿ ಬರೆದಿರುತ್ತಾ? ಯೋಚನೆ ಮಾಡಿ. ಈ ಒಂದು ದೊಡ್ಡ ಪ್ರಶ್ನೆಯ ಜೊತೆಗೆ ಧಡಕನ್ ಸಿನಿಮಾ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ.